ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ಟೊಮೆಟೊ ಬಾತ್ ಹೋದ ವಿಡಿಯೋಲ್ಲಿ ನಾನು ನಿಮಗೆ ಮಟರ್ ಪಲಾವ್ ಹೆಂಗೆ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ನಿಜ ಹೇಳಬೇಕಂದ್ರೆ ಅದಕ್ಕೆ ತಕ್ಕಂಗೆ ಪ್ರಿಪ್ರೇಷನ್ಸು ಮಾಡಿಟ್ಕೊಂಡೆ, ಸಾಮಾನು ಎಲ್ಲ ತಂದಿಟ್ಟಿದ್ದೆ, ಈ ಥರ ತಮ್ಮನೇಲಿ ರೆಡಿ ಮಾಡಿಟ್ಕೊಂಡಿದ್ದೆ, ಸ್ಕ್ರಿಪ್ಟ್ ರೆಡಿ ಇಟ್ಟು ಹೆಂಗೆ ಮಾತಾಡಬೇಕು, ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲ ಬರೆದಿಟ್ಕೊಂಡಿದ್ದೆ. ಆದರೆ ನನ್ನ ಎಲೆಕ್ಟ್ರಿಕ್ ಕುಕ್ಕರ್ ಬಿಕೇಮ್ ವೆರಿ ಸ್ಲೋ. ಇಟ್ ವಾಸ್ ಆಲ್ರೆಡಿ 8 years old. ಸೊ ಹಂಗಾಗಿ ರಿಪೇರಿಗೆ ಕೊಡೋಣ ಅನ್ನೋ ಅಷ್ಟೊತ್ತಿಗೆ ನಮ್ಮ ನಾಯಿ 12 ವರ್ಷ ನಾವು ಸಾಕಿರೋ ಸೈಬೀರಿಯನ್ ಹಸ್ಕಿ ಫೆಲ್ಟ್ ಸಿಕ್. ಸೊ ಏನಾಯಿತು ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಅವರು ಡ್ರಿಪ್ಸ್ ಹಾಕಿ ತುಂಬ 3-4 ದಿನ ಅದನ್ನು ಹಾಸ್ಪಿಟಲ್ ಸುತ್ತೋದ್ರಲ್ಲೇ ಟೈಮ್ ಆಗೋಯಿತು. ಸೊ ಐ ರಿಯಲಿ ಕುಡಂಟ್ ಫಿಲ್ಮ್ ಎನಿಥಿಂಗ್ ಆ್ಯಂಡ್ ಐ ಆಮ್ ಸಾರಿ. ಸೊ ನಿನ್ನೆ ರಾತ್ರಿ ಅವ್ನು ತೀರ್ಕೊಂಡ. ಸೊ ಹಾಗಾಗಿ ನಾನು ಏನೂ ಫಿಲ್ಮ್ ಮಾಡೋಕ್ಕಾಗಲಿಲ್ಲ. ಯೂಶ್ವಲಿ ಒಂದು ದಿವಸ ಮುಂಚೆನೇ ನಾನು ಪ್ರೀಮಿಯರ್ಗೆ ಇಡ್ತೀನಿ, ಸೊ ದ್ಯಾಟ್ ಯೂಟ್ಯೂಬ್ ವಿಲ್ ಅಪ್ಲೋಡ್ ಇಟ್ ಆನ್ ಮೈ ಬಿಹಾಫ್ ಅಂತ. ಆದರೆ ನಾನು ನಿನ್ನೆ ರಾತ್ರಿ ಅದೂ ಮಾಡೋಕ್ಕಾಗಲಿಲ್ಲ. ಐ ಕುಡಂಟ್ ಫಿಲ್ಮ್ ಎನಿಥಿಂಗ್. ಸೊ ದೇರ್ಫೋರ್ ವಾಟ್ ವಿಲ್ ಐ ಆ್ಯಡ್ ಇನ್ ಪ್ರೀಮಿಯರ್? ಸೊ ಹಂಗಾಗಿ I didn't do. And when I'm filming this video, there is no water, there is no electricity in the house. So I'm just showing up with whatever I have. And ಇವತ್ತಿನ ವಿಡಿಯೋಗೆ I will just be sharing few tips. ಹೋದ ವಾರ ನಾನು ನಿಮಗೆ ಹೇಳಿದ್ದೆ ಏನದು ಟಬ್ಸ್ ಎಲ್ಲ ಕ್ಲೀನ್ ಮಾಡಬೇಕು ವಾರಕ್ಕೆ 3 ಸತಿ, ಅದು ಸೋಪಿಂದ. ಆ್ಯಂಡ್ ವಾರಕ್ಕೆ 3 ಸತಿ ಸೋಪ್ ಜೊತೆ ಕ್ಲೀನ್ ಮಾಡೋ ಜೊತೆ ದಿನ ನೀರು ಹಾಕಿ ವಾಶ್ ಮಾಡಿ. ಇವಾಗ ನೋಡಿ ನಾನು ಚಂಬಲ್ಲಿ ಆಚೆಗಡೆ ಬಕೆಟಲ್ಲಿ ಒಂದು ಎಕ್ಸ್ಟ್ರಾ ಬಕೆಟ್ ನೀರು ಇಟ್ಟಿದ್ದೆ ಸೇಫ್ಟಿಗಂತ, ಅದು ಎಮರ್ಜೆನ್ಸಿಗೆ ಆಗುತ್ತೆ ಅಂತ. ಸೊ ಹಂಗಾಗಿ ನಾನು ತಂದು ಅದರಿಂದನೇ ಈ ಟಬ್ಬೆಲ್ಲ ನೀರೆಲ್ಲ ಹಾಕಿ ತೊಳಿತಿದ್ದೀನಿ. ಈ ಥರ ದಿನ ಟಬ್ಬನ್ನು ನೀರಲ್ಲಿ ತೊಳೆದಿಕ್ಕೋಬೇಕು. ಆ್ಯಂಡ್ ವಾರಕ್ಕೆ 3 ಸತಿ ಸೋಪ್ ಹಾಕಿ ತೊಳೆದಿಕ್ಕೋಬೇಕು. ಸೊ ದ್ಯಾಟ್ ದ ಕಂಟೈನರ್ಸ್ ದಟ್ ಆರ್ ಯೂಸ್ ಟು ಸ್ಟೋರ್ ದ ವೆಟ್ ಯುಟೆನ್ಸಿಲ್ಸ್ ಅವು ಕ್ಲೀನಾಗಿದ್ರೇ ನಮ್ಮ ಎಂಟೈರ್ ಹೈಜೀನ್ ಪ್ರೊಸೀಜರ್ ಮೇಂಟೈನ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಅದರಲ್ಲಿ ಕೊಳೆದ ತಿರ್ಗಾ ನಿಮ್ಮ ಪಾತ್ರೆಗೆ ಅಂಟುತ್ತೆ, ಆ ಪಾತ್ರೆಯಲ್ಲಿ ನೀವು ತಿಂತೀರ. ಸೊ ನಿಮಗೇನೋ ಒಂದು ಕಾಯಿಲೆ ಬಂದೇ ಬರುತ್ತೆ, ಇನ್ಫೆಕ್ಷನ್ ಸ್ಪ್ರೆಡ್. ಸೊ ಅದೊಂದೇ ಅಲ್ಲ, ನಮ್ಮ ಸಿಂಕ್ ಆಗಲಿ, ನಾವು ಮನೆ ಒರೆಸೋ ಬಟ್ಟೆ ಆಗಲಿ, ನಾವು ಸ್ಲ್ಯಾಬ್ ಒರೆಸೋ ಬಟ್ಟೆ ಆಗಲಿ ದಿನ ಕ್ಲೀನ್ ಮಾಡಬೇಕು. ಅಟ್ಲೀಸ್ಟ್ ಸಿಂಕ್ ಶುಡ್ ಬಿ ಕ್ಲೀನ್ 2 times a day. ಆವಾಗೇ ಅದು ಹೈಜೀನ್ ಮೇಂಟೈನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ನಾರು ಇದೆಯಲ್ಲ, ನಾವು ಪಾತ್ರೆ ಉಜ್ಜೋ ನಾರು, ಅದನ್ನು 2-3 ಸತಿ ದಿನಕ್ಕಾದರೂ ನೀವು ಉಜ್ಜಿಕ್ಬೇಕು. ಇಲ್ಲಾಂದರೆ ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ಅವು ಇವು ಉಳ್ಕೊಂಡಿರ್ತವೆ. ಸೊ ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೇ ಅದು ಕಂಪ್ಲೀಟ್ ಫಿನಿಶಿಂಗ್ ಬರುತ್ತೆ ಕ್ಲೀನಿಂಗ್ಗೆ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಈ ಥರ ಕಪ್ಸ್ ಇಟ್ಟಾಗ ನೀವು ಸಿಂಕ್ಗೆ ಇಡೋಕ್ಕೆ ಹೋಗ್ಬೇಡಿ, ಸೈಡ್ಗೆ ತಿಕ್ಕಿ. ಇಲ್ಲಾಂದರೆ ಪಾತ್ರೆ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಸಮ್ಟೈಮ್ಸ್ ದೇ ಮೇ ಬ್ರೇಕ್. ಇಲ್ಲಿ ನೋಡಿ, ಯಾರೋ ಪ್ಲಾಸ್ಟಿಕ್ ಕಪ್ಪಲ್ಲಿ ಫುಡ್ ವೇಸ್ಟ್ ಇಟ್ಟವ್ರೆ. ಈ ಥರ ಯಾವತ್ತೂ ಇಟ್ಕೋಬಾರ್ದು, ಪಕ್ಕಣ್ಣ ಮಣ್ಣ ಮಾಡಿದ ಕೆಲಸ ಇದು. ಇದನ್ನೇನು ಮಾಡಬೇಕಂದ್ರೆ, ನಾನು ಸಿಂಪಲ್ ಟ್ರಿಕ್ ಹೇಳ್ತೀನಿ ಕೇಳಿ, ಈಸಿ ಮೇಂಟೆನೆನ್ಸ್. ಈ ಥರ ಇದ್ದಾಗ ಒಂದು ತೊಗೊಂಡು ಇದಕ್ಕೆ ನೀವೇನು ಮಾಡಿ, ನೀರಲ್ಲಿ ಕ್ಲೀನಾಗಿ ತೊಳೆದಿಟ್ಟು ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿಟ್ಕೊಳ್ಳಿ. ಅದರಲ್ಲಿ ನಿಮ್ಮ ಫುಡ್ ವೇಸ್ಟ್ ಆಗ್ತಾ ಹೋಗಿ. ಸೊ ಆ ಫುಡ್ ವೇಸ್ಟ್ ಆಗ್ತಾ ಹೋಗಿದಾಗ ಒಂದೇ ಸತಿ ಆ ಕವರ್ ಎತ್ಬಿಟ್ರೆ ಆಯಿತು. ದಿನ ಆ ಪ್ಲಾಸ್ಟಿಕ್ ಕಪ್ ಉಜ್ಜಿಟ್ಟೋ ತಲೆನೋವು ಇರಲ್ಲ. ಸಿ ಲೈಕ್ ದಿಸ್ ಎಲ್ಲ ಅದಕ್ಕೆ ಹಾಕಿ ಥರ ಇಟ್ಬಿಟ್ರೆ ಆಯ್ತಲ್ಲ, ಈಸಿ. ಆ್ಯಂಡ್ ಇನ್ನೊಂದು, ಸಿಂಕ್ ಟ್ಯಾಪ್ಸೂ ದಿನ ಕ್ಲೀನ್ ಮಾಡಬೇಕು. ಸೊ ದೀಸ್ ಆರ್ ದಸ್ ಬೇಸಿಕ್ ಟಿಪ್ಸ್ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಆ್ಯಂಡ್ ಮನೆ ನಡೆಸ್ಕೊಂಡು ಬರೋದು, ಕಿಚನ್ ಹೈಜೀನ್ ಮೇಂಟೈನ್ ಮಾಡೋದು ಸುಲಭವಾದ ಕೆಲಸ ಅಲ್ಲ. ಇಟ್ ಈಸ್ ಎವ್ರಿ ಡೇ ಎಫರ್ಟ್. ಸೊ ಅದಕ್ಕೆ ಎವ್ರಿ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಲಿಟ್ಲ್ ಬೈ ಲಿಟ್ಲ್. ನೋಡಿ, ಇದು RO ವೇಸ್ಟ್ ವಾಟರು. ಸೊ ಈ ಥರ ಒಂದು ಪ್ಲೇಟಾಗಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಪ್ಲೇಟು ತೊಳಿಬೇಕಾಗಿತ್ತು, ಆದರೆ ನೀರಿಲ್ಲ, ಏನು ಮಾಡೋದು? ಸೊ ನೀರು ಬಂದಾಗ ತೊಳೆದಿಕ್ತೀನಿ. ಸದ್ಯಕ್ಕೆ ಇದು ಹೆಂಗೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಇದರಲ್ಲಿ ನೀರು ಕಲೆಕ್ಟ್ ಆಗುತ್ತೆ, ವೇಸ್ಟ್ ವಾಟರು. ಓಕೆ, ದಿನ ಇದು ಫುಲ್ ಬಕೆಟ್ ಕಂಪ್ಲೀಟ್ ಫಿಲ್ ಆಗುತ್ತೆ. ಯಾಕೆ ಅಂದರೆ ನಾವು ಮನೆಯಲ್ಲಿರೋದು 3 ಜನ. ಸೊ ಈಚ್ ಒನ್ ಇಸ್ ಕನ್ಸ್ಯೂಮಿಂಗ್ ಅರೌಂಡ್ 5 liters ಆಫ್ ವಾಟರ್. ಸೊ 15 liters. ಸೊ ನಾವೇನು ಮಾಡ್ತೀವಿ, ಈ ಥರ ಸಿಂಕ್ ಕ್ಲೀನ್ ಮಾಡೋಕ್ಕೆ, ಈ ಥರ ಪಾತ್ರೆ ನೆನೆಸಿಕ್ಕಕ್ಕೆ, ಬಟ್ಟೆ ನೆನೆಸಿಕ್ಕಕ್ಕೆ, ಈ ಥರ ಕಿಚನ್ ಕ್ಲೀನಿಂಗ್ ಕ್ಲಾತ್ ತೊಳೆದಿಕ್ಕಕ್ಕೆ, ಸ್ಲ್ಯಾಬ್ ಒರೆಸೋಕ್ಕೆ, ಇದಕ್ಕೆಲ್ಲ ಈ ವೇಸ್ಟ್ ವಾಟರ್ ಯೂಸ್ ಮಾಡೋದು. ಮನೆ ಒರೆಸೋಕ್ಕೂ ಈ ವೇಸ್ಟ್ ವಾಟರ್ ಯೂಸ್ ಮಾಡೋದು. ಜೊತೆಗೆ ಪ್ಲ್ಯಾಂಟ್ಸ್ಗೂ ಇದೇ ನೀರಿಂದ ಅದಕ್ಕೆ ನೀರು ಹಾಕೋದು, ಅಂದರೆ ಗಿಡಗಳಿಗೆ ನೀರು ಹಾಕೋದು. ನೋಡಿ, ಹೌಸ್ ಇಸ್ ನಾಟ್ ಆಲ್ವೇಸ್ ಪರ್ಫೆಕ್ಟ್. ನೋಡಿ, ನಾನು ಎಷ್ಟೇ ಯೂಟ್ಯೂಬರ್ ಆದರೂ ಮೈ ಕಿಚನ್ ಇಸ್ ನಾಟ್ ಪರ್ಫೆಕ್ಟ್.
ಎಲ್ಲರೂ ಪ್ರಾಕ್ಟಿಕಲ್ ಮಿಡಲ್ ಕ್ಲಾಸ್ ಮನೆ ಕಿಚನ್ಗಳು ಹೆಂಗಿರ್ತಾವೋ ಹಂಗೆ ಇರುತ್ತೆ. ಸೊ ನಾನು ಐ ಆಮ್ ಜಸ್ಟ್ ಟ್ರೈಂಗ್ ಟು ಶೋ ಯು ಹೌ ರಿಯಲ್ ಲೈಫ್ ಈಸ್. ನಾನು ಈ ಐ ಆಮ್ ನಾಟ್ ಪ್ರಮೋಟಿಂಗ್ ದೋಸ್ Pinterest videos, those Pinterest aesthetic style things which are not essential in real life, at least for 99% of Indians. ಸೊ ಹಂಗಾಗಿ ನಾನು ಮನೆಯಲ್ಲಿ ಏನು ನಡೀತಿದೆಯೋ ಅದೇ ತೋರಿಸ್ತಿದ್ದೀನಿ. ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ಆ್ಯಸ್ ರಿಯಲ್ ಆಸ್ ಪಾಸಿಬಲ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ today's content. Thank you so much for staying till the end. Do comment, like, share and subscribe. Thank you so much.